ಕನ್ನಡ ಇಂಡಸ್ಟ್ರಿಯಲ್ಲಿ ಕಳೆದ ವಾರ ಸುಮಾರು ಹೊಸ ಅಪ್ಡೇಟ್ಸ್ಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ 666 ಡ್ರೀಮ್ ಥಿಯೇಟರ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಈ ವಿಡಿಯೋಗಳ ಬ್ರೇಕ್ ಡೌನ್ ಮಾಡ್ತೀನಿ, ಏನೆಲ್ಲ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ 666 ಡ್ರೀಮ್ ಥಿಯೇಟರ್ ಅನ್ನೋ ಈ ಸಿನಿಮಾದ ಟೀಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಇದರಲ್ಲಿ ಡಾಲಿ ಧನಂಜಯ್ ಅವರು ಹಾಗೆ ನಮ್ಮ ಶಿವಣ್ಣ ಅವರು ಮತ್ತೊಂದ್ಸಲಿ ಸಿನಿಮಾನ ಜೊತೆಗೂಡಿ ಮಾಡ್ತಾ ಇದ್ದಾರೆ. ಸೊ ಇದಕ್ಕೂ ಮುಂಚೆ ಅವ್ರು ಆಲ್ರೆಡಿ 2 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು. ಈಗ ಅವ್ರನ್ನ 3 ಅಥವಾ 4ನೇ ಸಿನಿಮಾ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಏಜೆಂಟ್ ಪ್ರಕಾಶ್ ಆಗಿ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ರೆ, ಶಂಕರ್ ಆಗಿ ನಮ್ಮ ಡಾಲಿ ಧನಂಜಯ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಈ ಸಿನಿಮಾದ ಟೀಸರ್ ತುಂಬಾನೇ ಇಂಟೆಲಿಜೆಂಟ್ ಆಗಿ ಕಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ಸ್ಟೋರಿ ಲೈನ್ಗಳನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ಈ ಸಿನಿಮಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಕಂಪ್ಲೀಟ್ ಐಡಿಯಾ ಅಂತ ಕೊಟ್ಟಿದ್ದಾರೆ. ಆ 70s ಕಾಲದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಸೆಟ್ ಏನ್ ಹಾಕಿದ್ದಾರೆ ಅದು ತುಂಬಾ ಅಚ್ಚುಕಟ್ಟಾಗಿ ಹಾಕೊಟ್ಟಿದ್ದಾರೆ. ನೋಡೋರ್ಗು ಕೂಡ ಇದು ಅವಾಗ ನಡೆದಿರೋದೇ ಅನ್ನೋ ಲೆವೆಲ್ಗೆ ಟ್ರೀಟ್ ಕೊಡ್ತಾ ಇದೆ ಈ ಟೀಸರ್. ಇದರ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಆ ಸೆಟ್ಸ್ ಆಗಿರ್ಬೋದು, ಆ ಕಾಸ್ಟ್ಯೂಮ್ ಡಿಸೈನ್ಸ್ ಆಗಿರ್ಬೋದು, ಎಲ್ಲ ಕೂಡ ತುಂಬಾ ಯುನೀಕ್ ಆಗಿ ಆ ಸಿನಿಮಾಗೆ ಏನ್ ಬೇಕೋ ಅದನ್ನ ಚೆನ್ನಾಗಿ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಈ ಏನ್ ಒಂದು ಆಪರೇಷನ್ ನಡೀತಾ ಇದೆ, ಡ್ರೀಮ್ ಥಿಯೇಟರ್ ಆಪರೇಷನ್, ಇದರಲ್ಲಿ ಡಾಲಿ ಧನಂಜಯ್ ಅವರು ಒಬ್ಬ ಸ್ಪೈ ಆಗಿ ಒಳಗಡೆ ಹೋಗ್ತಾ ಇದ್ದಾರೆ ಅನ್ನೋದು ಈ ಕೆಲವೊಂದು ಫುಟೇಜ್ ಅಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇವ್ರನ್ನ ಕಾಪಾಡೋದಕ್ಕೆ ಶಿವರಾಜ್ ಕುಮಾರ್ ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ, ಮತ್ತೆ ಅವ್ರ ಜೊತೆ ಸೇರಿ ಇವರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಆ ಆಪರೇಷನ್ ಹೇಗೆ ಕನ್ಕ್ಲೂಡ್ ಆಗುತ್ತೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಸದ್ಯಕ್ಕೆ ಹೇಮಂತ್ ರಾವ್ ಅವ್ರ ಮೇಲಿರುವಂತಹ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಸಿನಿಮಾಗೆ ಬರ್ತಾ ಇರೋಂತ ಅವ್ರದ್ದು ಪ್ರೊಡಕ್ಷನ್ ಏನಿದೆ ತುಂಬಾ ಒಳ್ಳೆ ಔಟ್ಪುಟ್ ನ ಕೊಡ್ತಾ ಇದೆ. ಸಪ್ತಸಾಗರದ ಆಚೆ ಎಲ್ಲೋ ಏನ್ ಸಿನಿಮಾ ಇತ್ತು ಅದರ ಡೆಡ್ ಆಪೋಸಿಟ್ ಅಲ್ಲಿ ಈಗ ಡ್ರೀಮ್ ಥಿಯೇಟರ್ ಸಿನಿಮಾ ಬರ್ತಾ ಇದೆ. ಸೊ ನನಗಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಡ್ರೀಮ್ ಥಿಯೇಟರ್ ಅಲ್ಲಿ ಶಿವರಾಜ್ ಕುಮಾರ್ ಅವರ ಲುಕ್ ತುಂಬಾ 70s ಅವರ ಅಪ್ಪನ ಕಾಲದಲ್ಲಿ ಅವರು ಹೇಗೆ ಕಾಣಿಸ್ತಾ ಇದ್ರು ಆ ರೀತಿಯಲ್ಲಿ ಶಿವಣ್ಣ ಅವ್ರನ್ನ ತೋರಿಸ್ತಾ ಇದ್ದಾರೆ. ಹಾಗೆ ಶಂಕರ್ ಆಗಿ ನಮ್ಮ ಡಾಲಿ ಧನಂಜಯ್ ಅವ್ರನ್ನ ಕೂಡ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ. 70s ಅಲ್ಲಿ ಇರುವಂತಹ ದೊಡ್ಡ ಮನೆಗಳಲ್ಲಿ ಇರುವಂತಹ ದೊಡ್ಡ ಹುಡುಗ ಹೇಗಿರ್ತಾನೆ, ಅವನ ಆಂಬಿಷನ್ ಏನಿರುತ್ತೆ, ಅವನು ಈ ರೀತಿಯ ಕ್ಯೂರಿಯಾಸಿಟಿಯಲ್ಲಿ ಹೇಗೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ನನಗಂತೂ ಟೀಸರ್ ಇಷ್ಟ ಆಯ್ತು. ಅದ್ರಲ್ಲಿ ಬರುವಂತ ಕತೆ, ಅದ್ರಲ್ಲಿ ಇರುವಂತ ಒಂದು ಜಾನರು, ಅದೊಂದು ಡಿಫ್ರೆಂಟ್ ಲೋಕ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಪ್ರಪಂಚಕ್ಕೆ ತಗೊಂಡು ಹೋಗ್ತಾರೆ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಸೊ ಇದು ನನಗೆ ಇಷ್ಟ ಆಗಿರುವಂತಹ ಈ 666 ಡ್ರೀಮ್ ಥಿಯೇಟರ್ ಸಿನಿಮಾ ಬಗ್ಗೆ. ನಿಮ್ಗೆ ಏನಿಸ್ತು, ಟೀಸರ್ ಇಷ್ಟ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್.